ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ಮಂಗಳವಾರ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ನನ್ನ ರೂಟೀನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಬೆಳಗ್ಗೆ 6:30ಗೆ ಎದ್ದಾಗ ಸೂರ್ಯ ಇನ್ನೂ ಉದಯ ಆಗಿರಲಿಲ್ಲ. ನಂಗೆ ಅದೇ ಶಾಕ್ ಆಯಿತು. ಇವತ್ತು ನಿನ್ನೆ ನೋಡಿದರೆ ಎಷ್ಟು ಬೇಗ ಇದಾಗಿತ್ತು, ಹಾಗೆ ಇವತ್ತು ನೋಡಿ ಇನ್ನೂ ಸೂರ್ಯನೇ ಉದಯ ಆಗಿರಲಿಲ್ಲ. ಹಾಗೆ ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಡೈಲಿ ರೂಟೀನಲ್ಲಿ ಏನಿರುತ್ತೆ ಅದನ್ನು ತಪ್ಪದೇ ಪಾಲಿಸಬೇಕಲ್ಲ. ಹಾಗಾಗಿ ಹೊರಗಡೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಹೊಸ್ತಿಲನ್ನ ತೊಳೆದ್ಬಿಟ್ಟು, ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಅಂಗಳಕ್ಕೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಗಿಡಗಳ ಆರೈಕೆ ಎಷ್ಟು ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು. ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನು ಯಾಕೋ ಸೂರ್ಯನೇ ಎದ್ದಿಲ್ಲ. ನಾನು ಬೇಗ ಎದ್ದಿದ್ದೀನ ಅಥವಾ ಸೂರ್ಯ ಇನ್ನು ಲೇಟಾಗಿ ಎದ್ದಿದ್ದಾನ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಹಾಗೆ ಇವತ್ತು ಮಂಗಳವಾರ ಆದ್ದರಿಂದ ಪೂಜೆ ಮಾಡೋದು ಇದೆ, ಪೂಜೆ ಮಾಡೋ ವ್ಲಾಗು ಇದೆ. ಹಾಗೆ ಕಾಲೇಜಿಗೆ ಹೋಗ್ಬೇಕು ನಾನು, ಕಾಲೇಜ್ ವ್ಲಾಗು ಕೂಡ ಇದರಲ್ಲಿದೆ. ಹಾಗೆ ನಾನು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದರೆ, ಇವಾಗ ನಾನು ಹೊರಗಡೆ ಕಸ ಗುಡಿಸ್ತಾ ಇದ್ದೀನಲ್ಲ, ಆ ಟೈಮಲ್ಲಿ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿಬಿಟ್ಟು ಹಾಗೆ ಡಿಟರ್ಜೆಂಟ್ ಪೌಡರೆಲ್ಲ ಹಾಕಿಬಿಟ್ಟು ಮಷಿನ್ನ ಆನ್ ಮಾಡಿಬಿಡ್ತೀನಿ. ಆದಷ್ಟಿಗೆ ಅದು ವಾಷಿಂಗ್ ಮೆಷಿನಲ್ಲಿ ಇರ್ತಕ್ಕಂಥ ಬಟ್ಟೆನೆಲ್ಲ ತೊಳೆದು ಹಾಕಿರುತ್ತೆ. ಅಷ್ಟೊತ್ತರಲ್ಲಿ ನಮ್ಮದು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಟೈಮ್ ಇತ್ತು ಅಂದರೆ ಹೋಗಿಬಿಟ್ಟು ಟೆರೆಸ್ ಮೇಲೆ ಒಣಗಾಕಬೇಕು. ನಾನು ಟೈಮನ್ನು ಈ ರೀತಿಯಾಗಿ ಸೇವ್ ಮಾಡ್ಕೊಳ್ತೀನಿ. ಹಾಗೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿದ ಮೇಲೆ ನೀರನ್ನು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು, ಹೊರಗಡೆ ಆದಮೇಲೆ ಒಳಗಡೆ ಫಸ್ಟು ನೆಲ ಒರೆಸಿ ಕಸ ಗುಡಿಸ್ಬೇಕಿತ್ತು. ಇನ್ನೇನು ಹೊರಗಡೆ ಫಸ್ಟು ಒಳಗಡೆಯಿಂದನೇ ಗುಡಿಸ್ಕೊಂಡು ಹೋಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ಬಟ್ ಇವತ್ತು ಮಂಗಳವಾರ ಆದ್ದರಿಂದ ಪೂಜೆ ಮಾಡಬೇಕಿತ್ತು ಅಂತ ಹೇಳಿ ಹೊರಗಡೆದೆಲ್ಲ ಕ್ಲೀನ್ ಮಾಡ್ಕೊಂಬಂದು ಆಮೇಲೆ ಒಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾನು ಹೇಳಿದ್ನಲ್ಲ ಹೋದ ವ್ಲಾಗಲ್ಲಿ, ಅದೇ ರೀತಿ ಅಡುಗೆ ಏನಿರುತ್ತೆ ರಾತ್ರಿ ಮಾಡಿದ್ದು ಆ ಅಡುಗೆನೆಲ್ಲ ಸ್ವಲ್ಪ ಬಿಸಿ ಮಾಡಿ ಅದನ್ನು ಇನ್ನೊಂದು ಪಾತ್ರೆಗೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ವಾಶ್ ಮಾಡ್ಕೊಳ್ಳೋದು. ನಮ್ಮೂರ ಸೈಡಲ್ಲಿ ವೆದರ್ ಹೇಗಾಗಿದೆ ಅಂದರೆ, ಬೆಳಗ್ಗೆ ಫುಲ್ ಒಂಥರ ಚಳಿ ಇರುತ್ತೆ, ಹಾಗೆ ನಾರ್ಮಲ್ ಆಗಿರುತ್ತೆ. ಆದರೆ ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ 10 ಗಂಟೆ ಟೈಮಲ್ಲಿ ಬಿಸಿಲಂತೂ ನೆತ್ತಿ ಸುಡೋ ರೀತಿ ಇರುತ್ತೆ. ಅಷ್ಟು ಬಿಸಿಲಿರುತ್ತೆ. ಏಕ್ದಮ್ ಸಂಜೆ ಆದ ತಕ್ಷಣ ಮಳೆ ಬಂದುಬಿಡುತ್ತೆ. ಈ ರೀತಿಯಾಗಿ ಆಗ್ತಾ ಇದೆ. ಅಂದರೆ ಇದು ಬಿಸಿಲು ಕಾದು ಬರೋ ಮಳೆ ಅಂತ ಹೇಳ್ತಾರೆ. ಹಾಗೆ ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಅಲರ್ಜೀಸ್ ಆಗೋದು, ಹಾಗೆ ಇನ್ಫೆಕ್ಷನ್ಸ್ ಆಗೋದು, ಗುಳ್ಳೆಗಳು ಬರೋದು ಇದೇ ಟೈಮಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ತಂಪಾಗಿರ್ತಕ್ಕಂಥ ನೀರನ್ನು ಕೊಡೋದು, ಹಾಗೆ ತಂಪಾಗಿರ್ತಕ್ಕಂಥ ಅಂದರೆ ಮೆಂತ್ಯ ಕಾಳು ಈ ರೀತಿಯಾಗಿರ್ತಕ್ಕಂಥದ್ದನ್ನು ತಿನ್ಬೋದು. ಸೊಪ್ಪು, ತರಕಾರಿ ಈ ಥರದ್ದೆಲ್ಲ ತಿನ್ನಿ. ಹಾಗೆ ನಾನ್ ವೆಜ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಟೈಮಲ್ಲಿ. ಯಾಕಂದರೆ ಬಿಸಿಲಿರೋದ್ರಿಂದ ಅಷ್ಟೊಂದು ದೇಹಕ್ಕೆ ಒಳ್ಳೆಯದಲ್ಲ. ಅದು ಕೂಡ ಉಷ್ಣ, ಮತ್ತು ದೇಹನೂ ಸ್ವಲ್ಪ ಈ ಟೈಮಲ್ಲಿ ಉಷ್ಣ ಇರೋದ್ರಿಂದ ಸ್ವಲ್ಪ ತಂಪಾಗಿರೋದನ್ನೇ ತಿನ್ನಬೇಕು. ಹಾಗೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಈ ರೀತಿಯಾಗಿ ಮಾಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ನೆನ್ನೆ ನಮ್ಮ ಅತ್ತೆ ಹೋಗಿ ಮಾರ್ಕೆಟಿಂದ ಸೊಪ್ಪು ತಂದಿದ್ರು, ಪಾಲಕ್ ಸೊಪ್ಪು. ಹಾಗೆ ನಾನು ಸ್ವಲ್ಪ ಸೊಪ್ಪು ತೊಗೊಂಡಿದ್ದೆ. ಇದನ್ನೆಲ್ಲ ಸೇರಿಬಿಟ್ಟು ಪಾಲಕ್ ಸೊಪ್ಪು ತುಂಬ ಇತ್ತು, ಹಾಗಾಗಿ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಹಣ್ಣು ಹೆಚ್ಕೊಂಡೆ. ಹಾಗೆ ಮಸಾಲೆಗೆ ಅಂತ ಹೇಳಿ ಕೊಬ್ಬರಿ ಇರುತ್ತಲ್ಲ, ಕಾಯಿ ಸ್ವಲ್ಪ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ನಾನು ಹೀಗೆ ಪಾಲಕ್ ರೈಸ್ ಮಾಡ್ತೀನಲ್ಲ, ಅದಕ್ಕೆ ಖಾರದ ಪುಡಿ ಏನು ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು 2 ಹಾಕ್ಕೊಳ್ತೀನಿ. ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಅವನಿಗೂ ತಿನ್ನೋದಕ್ಕೆ ಕಷ್ಟ ಆಗಬಾರ್ದು, ಹಾಗೆ ನಮಗೂ ತಿನ್ನೋದಕ್ಕೆ ಖಾರ ಇರೋದಿಲ್ಲ. ಹಾಗಾಗಿ 2 ಮೆಣಸಿನ್ಕಾಯಿ ಹಾಕ್ಕೊಂಡೆ. ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟನ್ನು ಹಾಕ್ಕೊಂಡು ನಾವೇನಿದು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಪಾಲಕ್ ಸೊಪ್ಪು ಹೆಚ್ಚಿದ್ವಲ್ಲ ಅದನ್ನು ಒಂದು ಕುದಿಸ್ಬೇಕು. ಆ ಈ ರೀತಿಯಾಗಿ
ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿ ಬಟಾಣಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಾನು ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಒಣ ಬಟಾಣಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ಪಾಲಕ್ ರೈಸ್ ಮಾಡಲಿಕ್ಕೆ ಅಂತ ಹೇಳಿ ಎಣ್ಣೆಗೆ ಮೊದಲು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ ಏನಿರುತ್ತಲ್ಲ ಅದನ್ನು ಫಸ್ಟ್ ಎಣ್ಣೆಲೆ ಹಾಕಿ, ಅದಾದಮೇಲೆ ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಗೆ ಕಾಳೇನಿತ್ತಲ್ಲ ಬಟಾಣಿ ಕಾಳು ಅದನ್ನು ಹಾಕಿಬಿಟ್ಟು ಕೈ ಆಡ್ಕೊಳ್ಳೋದು. ಹಾಗೆ ಅದು ಹಾಕಿದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ಕೈ ಆಡಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಅಥವಾ ಪಲಾವ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋದು. ಹಾಗೆ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ. ನಮ್ಮ ಕುಕ್ಕರ್ ಮುಚ್ಚಳ ಸ್ವಲ್ಪ ನಾವು ಯಾರೂ ಇಲ್ಲದಾಗ ಅದು ಬಿದ್ದು ಒಡೆದೋಗಿದೆ, ಹಾಗಾಗಿ ಸ್ವಲ್ಪ ಕೈ ಹಿಡಿಕೆ ಏನಿದೆಯಲ್ಲ ಅದು ಸ್ವಲ್ಪ ಮುರಿದು ಹೋಗಿದೆ. ಪರವಾಗಿಲ್ಲ, ಒಂದು ಹಾಕಿಸ್ಕೊಂಬರೋಕ್ಕೆ ಆಗಿಲ್ಲ ಅದು ಹೋಗಿ. ಹಾಗಾಗಿ ಇವಾಗ ಅದನ್ನು ಹಾಕಿಬಿಟ್ಟು ಅದು 3 ವಿಷಲ್ ಬಂದ ನಂತರ ಆ ಕುಕ್ಕರ್ನ ಬಂದ್ ಮಾಡ್ಕೊಳ್ಳೋದು. ಹಾಗೆ ಉಳಿದಿರ್ತಕ್ಕಂಥ ನಾನೇನು ಇವಾಗ ಉಪಯೋಗಿಸಿದ್ದೀನಲ್ಲ ಅದನ್ನು ಹಾಗೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಅದು ಒಂದು ಸಲ ಯೂಸ್ ಮಾಡಿದ್ದು ಜಸ್ಟ್ ಅಕ್ಕಿ ತೊಳೆಯೋದಕ್ಕೆ ಯೂಸ್ ಮಾಡಿದ್ದು. ಹಾಗಾಗಿ ಮತ್ತು ಅದನ್ನು ಪಾತ್ರೆಯಲ್ಲಿ ಸಿಂಕಲ್ಲಿ ಇಟ್ಬಿಟ್ರೆ ಪಾತ್ರೆಗಳು ತುಂಬ ಆಗಿತ್ತು ತೊಳೆಯೋದು. ಈ ಟೈಮಲ್ಲೂ ಕೂಡ ಟೈಮ್ ಒಂದು ಸೇವ್ ಆಯಿತು. ಆವಾಗೇ ತೊಳೆದು ಇಟ್ಕೊಂಡ್ಬಿಡ್ತೀನಿ ನಾನು. ಹಾಗೆ ಸೋಪಾದ ಮೇಲೆ ಇರ್ತಕ್ಕಂಥ ಕಲ್ಲಂಗಡಿ ಹಣ್ಣು ಏನಿತ್ತಲ್ಲ, ಕಲ್ಲಂಗಡಿ ಹಣ್ಣು ತೊಗೊಂಬಂದು ಅಡುಗೆ ಮನೇಲಿಟ್ಟೆ. ಅದಾದಮೇಲೆ ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಪೂಜೆ ಮಾಡೋದಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಬಾಕ್ಸು ಮತ್ತು ಲಂಚ್ ಬಾಕ್ಸು ಎರಡೂ ಪ್ಯಾಕ್ ಮಾಡ್ಕೋಬೇಕು. ಈ ಎರಡೂ ಕೆಲಸ ಆದರೆ ಒಂದು ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು. ಇವಾಗ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಕಾಲೇಜಿಗೆ ಹೋಗಲಿಕ್ಕೆ, ಸ್ಕೂಲು ಕಾಲೇಜ್ ಎರಡೂ ಅಂತ ಹೇಳ್ಬೋದು, ಹಾಗೆ ರೆಡಿ ಆಗ್ತಾಯಿದ್ದೀನಿ ಇವಾಗ. ಈ ಬಿಸಿಲು ಟೈಮಲ್ಲಿ ದೇಹನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ತಂಪಾಗಿಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ತೀರಾ ಉಷ್ಣ ಆಗಿಬಿಟ್ರೆ ಆಗಲೇ ಹೇಳಿದ್ನಲ್ಲ ಆ ರೀತಿಯಾಗಿ ಅಲರ್ಜೀಸ್ ಎಲ್ಲ ಆಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಗುಳ್ಳೆಗಳೆಲ್ಲ ಬರುತ್ತೆ, ಪಿಂಪಲ್ಸ್ ಆಗಿ. ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂಪಾಗೆ ನನ್ನ ದೇಹನ ಇಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ವಾಚ್ ಹಾಕ್ಕೊಂಬಿಟ್ಟು ಹಾಗೆ ಬ್ರೇಸ್ಲೆಟ್ ಏನಿದೆಯಲ್ಲ ಅದೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಏನು ಔಟ್ಫಿಟ್ ಇರುತ್ತಲ್ಲ ಕಾಲೇಜ್ ವೇರ್ ಸ್ಯಾರಿ ಎಲ್ಲ ಹಾಕ್ಕೊಂಬಿಟ್ಟು ಮುಖಕ್ಕೆ ಮಾಯ್ಶ್ಚರೈಸರ್ ಹಾಕಿ ಸ್ವಲ್ಪ ಪೌಡ್ರನ್ನ ಹಚ್ಕೊಂಡು ಇವಾಗ ಸ್ಟಿಕ್ಕರ್ ಮತ್ತು ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಇಷ್ಟೇ ನಂದು ಡೈಲಿ ರೂಟೀನ್ ಅಂತ ಹೇಳ್ಬೋದು. ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಆ ಫೌಂಡೇಶನ್ ಆ ಥರ ಕ್ರೀಮ್ ಎಲ್ಲ ನಾನು ಯೂಸೇ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಆಲ್ರೆಡಿ ಮಾಡಿಟ್ಟಿದ್ದೆ ನಾನು. ಪೂಜೆ ಮಾಡೋ ವ್ಲಾಗ್ ಎಲ್ಲ ಹಾಕಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಹಾಗೆ ಇವಾಗ ಉದ್ದಿನ ಕಡ್ಡಿ ಹಚ್ಚೋದನ್ನು ಬಾಕಿ ಇತ್ತು. ಉದ್ದಿನ ಕಡ್ಡಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಕಾಲೇಜಿಗೆ ಅಂತ ಹೇಳಿ ಹೊರಟೆ. ಹಾಗೆ ಲಂಚ್ ಬಾಕ್ಸ್ ಮತ್ತು ಟಿಫನ್ ಬಾಕ್ಸನ್ನು ಈ ರೀತಿಯಾಗಿ ಲಂಚ್ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಇಟ್ಕೊಂಡು ನಾನು ಬೆಳಗ್ಗೆ ಟಿಫನ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಟೈಮ್ ಸಾಲೋದೇ ಇಲ್ಲ ನನಗೂ ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಬೇಕು ಅಂತ ಅನಿಸಲ್ಲ. ನನ್ನ ಟೈಮಿಂಗ್ಸ್ ಬಂದು ಮನೇಲಿದ್ದಾಗನೇ 11:30-12 ಗಂಟೆ ಆಗ್ತಿತ್ತು. ಅಂದರೆ ಬ್ರಂಚ್ ಆಗಿಬಿಡ್ತಿತ್ತು, ಅಂದರೆ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಆಗ್ತಿತ್ತು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಕಾಲೇಜಲ್ಲೇ ಹೋಗಿಬಿಟ್ಟು ಟಿಫನ್ ಮಾಡ್ಕೊಳ್ತಿದ್ದೆ. ಹಾಗೆ ಇವಾಗ ಟೈಮ್ ಆಗಿತ್ತು, ಬಿಫೋರ್ 9 o'clock ಹೋಗಬೇಕು. ಆದರೆ ನಂಗೆ ಟೈಮೇ ಸಾಲಲ್ಲ. ಮನೇಲಿ ಇಷ್ಟೊಂದೆಲ್ಲ ಕೆಲಸ ಮುಗಿಸ್ಬಿಟ್ಟು 9 ಗಂಟೆಗೆ ಹೋಗೋದಂದರೆ ನನಗಾಗೋದೇ ಇಲ್ಲ. ಹಾಗಾಗಿ ಇಲ್ಲೇ ಲೋಕಲ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ನ ಪಿಕ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಕೆಲಸ ಎಲ್ಲ ಮುಗಿಸಿದ ನಂತರ ಟಿಫಿನ್ ಬಾಕ್ಸ್ ಎಲ್ಲ ತೊಗೊಂಡು ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು
ಸ್ಕೂಟಿನ ಇದು ನಮ್ಮದೇ ಓನ್ ವೆಹಿಕಲ್ಲು, ಇದು ಚಾರ್ಜರ್ ವೆಹಿಕಲ್. ಹಾಗಾಗಿ ಇದಕ್ಕೇನು ಪೆಟ್ರೋಲ್ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ಪೆಟ್ರೋಲಿಗೆ ತುಂಬಾ ಕ್ಯೂ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೆ ನಮ್ಮಂಥ ಎಲೆಕ್ಟ್ರಿಕಲ್ ಓಡಿಸೋವಂಥವ್ರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಕಡೆ ಹೊರಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವಾಗ ತಾನೇ ಕಾಲೇಜಿಗೆ ಬಂದೆ. ಹಾಗೆ ಇವಾಗ ಟೈಮ್ ತುಂಬ ಆಗಿದೆ, ಬೇಗ ಹೋಗಬೇಕು. ಇನ್ನು ಹೋಗಿಬಿಟ್ಟು ಸ್ವಲ್ಪ ತಿಂಡಿ ಮಾಡೋದಿದೆ,